Okay, Deepa, you tell me what you can see on the screen. So unit 6 functional dependencies and normalization. Yes, functional dependency and normalization. ನಿನ್ನೆ ನಾವು ಇನ್ಫಾರ್ಮಲ್ ಗೈಡ್ಲೈನ್ಸ್ ನೋಡಿದ್ದೀವಿ. ಅಂದ್ರೆ ಏನು? ನಾವು ಟೇಬಲ್ ಕ್ರಿಯೇಟ್ ಮಾಡುವಾಗ ಯಾವ ರೂಲ್ಗಳನ್ನ ಫಾಲೋ ಮಾಡಿಕೊಂಡು ಆ ಟೇಬಲ್ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ನಾವು ಏನು ಕರಿತೀವಿ? ಇನ್ಫಾರ್ಮಲ್ ಗೈಡ್ಲೈನ್ಸ್ ಅಂತ ಕರಿತೀವಿ. ಅದರೊಳಗೆ 4 ಗೈಡ್ಲೈನ್ ಇದ್ದು. ಸೊ ಆ 4 ಗೈಡ್ಲೈನ್ ಏನ್ ಹೇಳ್ತಿದ್ದು ಅಂದ್ರೆ ನಮ್ಮ ಟೇಬಲ್ ಡಿಸೈನ್ ಹೆಂಗಿರ್ಬೇಕು, ಹೌ ಟು ಕ್ರಿಯೇಟ್ ಅ ಕ್ವಾಲಿಟಿ ಟೇಬಲ್ ವಿತ್ ಅ ಕ್ವಾಲಿಟಿ. ಫಾರ್ ದ್ಯಾಟ್ ಪರ್ಪಸ್ ವಿ ಹ್ಯಾವ್ ಸೀನ್ ಇನ್ಫಾರ್ಮಲ್ ಗೈಡ್ಲೈನ್ಸ್ ಗಳನ್ನ ನೋಡಿದ್ದೀವಿ. ಈಗ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೆ ಏನು, ಆಮೇಲೆ ನಾರ್ಮಲೈಸೇಷನ್ ಅಥವಾ ನಾರ್ಮಲ್ ಫಾರ್ಮ್ಸ್ ಬೇಸ್ಡ್ ಆನ್ ದ ಪ್ರೈಮರಿ ಕೀಸ್, ಇವು 2 ಕಾನ್ಸೆಪ್ಟ್ ಗಳನ್ನ ಕಲಿಬೇಕಾಗಿದೆ. ಇಲ್ಲಿ ಮೊದಲು ನಾವು ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೆ ಏನು, ಆಮೇಲೆ ನಾರ್ಮಲ್ ಫಾರ್ಮ್ಸ್ ಎಷ್ಟು ನಾರ್ಮಲ್ ಫಾರ್ಮ್ಸ್ ಇದಾವ, ಮೊದಲು ನಾರ್ಮಲೈಸೇಷನ್ ಅಂದ್ರೆ ಏನು, ಆಮೇಲೆ ಡಿಫರೆಂಟ್ ನಾರ್ಮಲ್ ಫಾರ್ಮ್ಸ್ 6 ನಾರ್ಮಲ್ ಫಾರ್ಮ್ಸ್ ಇದಾವ. ಅದರೊಳಗಿಂದ 3 ನಾರ್ಮಲ್ ಫಾರ್ಮ್ಸ್ ನಾವು ಈ ಸಿಲೆಬಸ್ ಅಲ್ಲಿ ಕಲಿಬೇಕಾಗಿದೆ. ಹೋಪ್ ಯು ಆರ್ ಫಾಲೋಯಿಂಗ್ ಮೀ. Now Yes, sir. in today's class Deepa will respond so that I will be have assure that at least one person is listening to me. Okay, ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೆ ಏನು, ಆಮೇಲೆ ನಾರ್ಮಲೈಸೇಷನ್ ಅಂದ್ರೆ ಏನು, ಮತ್ತು ಡಿಫರೆಂಟ್ ಟೈಪ್ಸ್ ಆಫ್ ನಾರ್ಮಲ್ ಫಾರ್ಮ್ಸ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೆ ಏನು ನೋಡ್ರಿ. ಸೊ ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೆ ಏನಂದ್ರ, ಈಗ ಟೇಬಲ್ ಅಲ್ಲಿ ಕಾಲಮ್ಸ್ ಇರ್ತಾವ, ಹೌದಾ? ಆ ಕಾಲಮ್ಸ್ ಮೇಲೆ ಇರ್ತಕ್ಕಂಥ ಕಂಡೀಷನ್ಸ್, ದ functional dependency is a constraint. It is a constraint between the two set of attributes. It is a condition between two set of attributes. That two set maybe have one attribute related to another attribute. ಅಂದ್ರೆ 2 set of attribute ನಡುವಿಂದ ಏನು ಕಂಡೀಷನ್ ಇರ್ತೈತಲ್ಲ ಅದಕ್ಕೆ ಏನ್ ಕರಿತೇವೆ ನಾವು? It is called as a functional dependency. Are you following me? Functional dependency is a condition between two set of attributes. 2 set of attributes ನಡುವಿಂದ ಕಂಡೀಷನ್ ಏನಿದಾವಲ್ಲ ಅದಕ್ಕೆ ನಾವು ಏನ್ ಕರಿತೀವಿ ಹೇಳ್ರಿ? ಫಂಕ್ಷನಲ್ ಡಿಪೆಂಡೆನ್ಸಿ. ಈಗ ಡೇಟಾಬೇಸ್ ದಲ್ಲಿ ಇರ್ತಕ್ಕಂತ ಏನು ಟೇಬಲ್ಸ್ ಇರ್ತಾವಲ್ಲ ಆ ಟೇಬಲ್ ಗಳಲ್ಲಿ ಕಾಲಮ್ ಇರ್ತಾವ. ಆ ಕಾಲಮ್ ನಡುವಿನ ಏನು ಕಂಡೀಷನ್ ಇರ್ತೈತಲ್ಲ ಅದಕ್ಕೆ ನಾವು ನಾರ್ಮಲ್ ಇದು ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರಿತೀವಿ. ಲೆಟ್ ಅಸ್ ಸಿ, ಸಪೋಸ್ ವಿ ಹ್ಯಾವ್ ಓನ್ಲಿ ಒನ್ ರಿಲೇಷನ್ in the whole database, and that is having the attributes a1, a2, a3 and so on. So ಒಂದ ಇಡೀ ಡೇಟಾಬೇಸ್, ಯೂಶುವಲಿ ಇಡೀ ಡೇಟಾಬೇಸ್ ಒಂದ ಟೇಬಲ್ ದಾಗ ಇರಂಗಿಲ್ಲ. ಸೊ ಸಪೋಸ್ ದಟ್ our relational database schema has n attributes. ಅಂದ್ರೆ ಇಡೀ ಡೇಟಾಬೇಸ್ ದಾಗ ಎಷ್ಟು attributes ಇದಾವ? n attributes ಇದಾವ. ಅದರ ಹೆಸರು ಏನ? ಸಪೋಸ್ a1, a2, a3 so on an ಇಷ್ಟು attribute ಇದಾವ. and let us think that ಎಲ್ಲ ಇವು attribute ಒಂದ ಟೇಬಲ್ ದಾಗ ಇದಾವ. ಒಂದ ಟೇಬಲ್ ದಾಗ ಆ ಟೇಬಲ್ ಗೆ ಏನ್ ಕರಿತೇವೆ? ಸಿಂಗಲ್ ಯೂನಿವರ್ಸಲ್ ರಿಲೇಷನ್ ಅಂತ ಕರೀನು. ಹಿಂಗ್ ಯೂಶುವಲಿ ಇರಂಗಿಲ್ಲ. ಓನ್ಲಿ ಏನ್ ತಿಳ್ಕೊಳಕ್ ಹೇಳ್ರಿ, ಇದು ಫಂಕ್ಷನಲ್ ಡಿಪೆಂಡೆನ್ಸಿ ತಿಳ್ಕೊಳಕ್ ಅಷ್ಟ ನಾವ್ ಏನ್ ಮಾಡತ್ತೀವಿ? ಇಡೀ ಡೇಟಾಬೇಸ್ ಒಳಗ ಒಂದ ರಿಲೇಷನ್ ಐತಿ, ಒಂದ ಟೇಬಲ್ ಐತಿ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಡೇಟಾಬೇಸ್ ದಾಗ ಒಂದ ಟೇಬಲ್ ಐತಿ ಆರ್. ಆರ್ ದಾಗ ಅಟ್ರಿಬ್ಯೂಟ್ ಏನಿರ್ತಾವ? a1, a2, a3 and so on. Okay, so these are the attributes. Now ಈಗ
Now we will see how the functional dependency is working. So we do not imply that actually we have a single database ಇರ್ತೈತೆ ಅಂತ ಹೇಳಂಗಿಲ್ಲ. ಯೂನಿವರ್ಸಲ್ ಸಿಂಗಲ್ database ಎಲ್ಲಿ ಇರಲ್ಲ. ಆದ್ರೆ ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಯರಿ, ಫಾರ್ಮಲ್ ಥಿಯರಿ ತಿಳ್ಕೊಳಕಷ್ಟ ನಾವು ಫಂಕ್ಷನಲ್ ಡಿಪೆಂಡೆನ್ಸಿದಲ್ಲಿ ಏನ್ ಮಾಡಿದೀವಿ, ಡೇಟಾಬೇಸ್ದಾಗ ಒಂದ ಟೇಬಲ್ ಐತಿ, ಮತ್ತ ಆ ಟೇಬಲ್ದಾಗ ಎಷ್ಟು ಅಟ್ರಿಬ್ಯೂಟ್ಸ್ ಇದಾವ, ಎನ್ ನಂಬರ್ ಆಫ್ ಅಟ್ರಿಬ್ಯೂಟ್ಸ್ ಇದಾವ ಅಂತ ತಿಳ್ಕೊಳ್ಳೋಣ. ಅದ್ರ ಮೇಲಿಂದ ನಾವು ಏನ್ ತಿಳ್ಕೊಳ್ಳೋಣ, ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೆ ಏನು. ಸೊ ಫಂಕ್ಷನಲ್ ಡಿಪೆಂಡೆನ್ಸಿ ಸಿಂಪಲ್ ಡೆಫಿನೇಷನ್ ಏನಂದ್ರೆ, it is a condition between two set of attributes in the database. ಡೇಟಾಬೇಸ್ ಅಲ್ಲಿ ಇರ್ತಕ್ಕಂಥ ಅಟ್ರಿಬ್ಯೂಟ್ಸ್ ನಡುವಿಂದ ಏನ್ ಇದು ರಿಲೇಷನ್ ಅಥವಾ ಕಂಡೀಷನ್ ಐತಲ್ಲ, ಅದಕ್ಕೆ ನಾವು ಏನ್ ಕರಿತೀವಿ, ಫಂಕ್ಷನಲ್ ಡಿಪೆಂಡೆನ್ಸಿ. ಆ ಫಂಕ್ಷನಲ್ ಡಿಪೆಂಡೆನ್ಸಿ ಹೆಂಗ್ ರಿಪ್ರೆಸೆಂಟ್ ಮಾಡ್ತಾರ ಅದರ ಬಗ್ಗೆ ಈಗ ಚರ್ಚೆ ಮಾಡೋಣ. ಫಂಕ್ಷನಲ್ ಡಿಪೆಂಡೆನ್ಸಿ ಡೆಫಿನೇಷನ್ ನೋಡ್ರಿ. ಫಂಕ್ಷನಲ್ ಡಿಪೆಂಡೆನ್ಸಿ ಅಂದ್ರೆ ಏನು? ಫಂಕ್ಷನಲ್ ಡಿಪೆಂಡೆನ್ಸಿ ಈಸ್ ಡಿನೋಟೆಡ್ ಬೈ x tends to y. X tends to y. So this is the notation, or this particular you can say symbol, arrow symbol is used to represent the functional dependency, where x is a one set of attributes in the relation that irtakanta one set of attributes, and y is another set of subset of attributes. ಅಂದ್ರೆ x ನು ಕೂಡ one set of attributes ಇದಾವ ರಿಲೇಷನ್ r ಒಳಗಿಂದು, ಆಮೇಲೆ y ನು ಇದೆ, ಏನಿದೆ, set of attributes in the relation r. Okay, so ಈಗ x is a one set of attributes, y is another set of attributes. ಈ set of attributes ನಡುವಿನ ಕಂಡೀಷನ್ ಹೆಂಗ್ ರಿಪ್ರೆಸೆಂಟ್ ಮಾಡ್ತೇವೆ ನಾವು, x tends to y, or how to read this one, ಅದು ಇದು ಹೆಂಗ್ ಓದಬೇಕಂದ್ರೆ, x functionally determines the value of y. ಏನ್ ಹೆಂಗ ಇದು ಓದೋದು, x functionally determines the value of y, ಅಥವಾ y is functionally depending upon x. ಹೆಂಗ ಓದೋದಿದ, ಯಾರು ಓದ್ತೀರಿ? x tends to y ಅಂದ್ರೆ ಏನ, x determines the value of y ಓದಬಹುದು, ಅಥವಾ ಏನ್ ಮಾಡಬಹುದು, y is functionally depending upon x. y is functionally depending upon x. ತಿಳಿತಾ ಹೆಂಗ್ ಓದೋದು ಫಂಕ್ಷನಲ್ ಡಿಪೆಂಡ್? ಈಗ ಇದ ಏನೈತಿ, ಇದು ಕಂಡೀಷನ್ ಐತಿ. ಏನ್ ಕಂಡೀಷನ್? ಎಕ್ಸ್ y ದ ವ್ಯಾಲ್ಯೂ ಏನ್ ಇರಬೇಕು ಡಿಸೈಡ್ ಮಾಡ್ತೈತಿ. ಅಂದ್ರ ನಾವು ಎಕ್ಸ್ ವ್ಯಾಲ್ಯೂ ಕೊಟ್ರ y ವ್ಯಾಲ್ಯೂ ಏನೈತಿ ಹೇಳ್ಬಹುದು, y ವ್ಯಾಲ್ಯೂ ಏನೈತಿ ಹೇಳ್ಬಹುದು. ಓಕೆ, ಸೊ given value of x we can tell what is the value of y. So that is called as a x determines the value of y. ತಿಳಿತಲ್ಲ, x ವ್ಯಾಲ್ಯೂ ಕೊಟ್ರೆ ನಾವು y ವ್ಯಾಲ್ಯೂ ಏನೈತಿ ಗ್ಯಾರಂಟಿಡ್ ಹೇಳ್ಬಹುದು. ಅದಕ್ಕೆ ಏನ್ ಕರೀತಾರೆ, x determines the value of y, or y value is depending upon x, where x is also one set of attribute and y is also a set of attributes. Okay, now the constraint ಏನ್ ಹೇಳ್ತೈತಿ ನೋಡ್ರಿ, ಇದರ ಅರ್ಥ ಏನಂದ್ರೆ ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ರೋಲ್ ನಂಬರ್, ಓಕೆ, ರೋಲ್ ನಂಬರ್ is a one attribute or set of attributes. only one attribute ತಗೊಂಡೇನಲ್ಲಿ functionally determines the value of name attribute. ಇಲ್ಲಿ ಒಂದು ಟೇಬಲ್ ಐತಿ, ಈ ಟೇಬಲ್ ಒಳಗಿಂದ ಎರಡು ಅಟ್ರಿಬ್ಯೂಟ್ ಇದಾವ. ರೋಲ್ ನಂಬರ್ determines the value of name, determines the value of name ಅಂತ ಇಲ್ಲಿ ಏನಿದೆ, ಒಂದು ಫಂಕ್ಷನಲ್ ಡಿಪೆಂಡೆನ್ಸಿ ಇದೆ ಈ ಟೇಬಲ್ ಒಳಗೆ, ಈ ರಿಲೇಷನ್ ಒಳಗೆ ಒಂದು ಫಂಕ್ಷನಲ್ ಡಿಪೆಂಡೆನ್ಸಿ ಇದೆ. ಇದರ ಅರ್ಥ ಏನ, ಯಾವ್ದಾದ್ರ ಒಂದು ರೋಲ್ ನಂಬರ್ ಕೊಟ್ರ, ಯಾವ್ದಾದ್ರ ಒಂದು ರೋಲ್ ನಂಬರ್ ಕೊಟ್ರ ನಾವು ಒಂದು ರೋಲ್ ನಂಬರ್ ಕೊಟ್ರ ಆ ಸ್ಟೂಡೆಂಟ್ ಹೆಸರು ಹೇಳ್ಬಹುದು ಏನೋ, ಇಲ್ಲ ಹೇಳ್ರಿ. ಈಗ 631 ಅಂದ್ರ ಸ್ಟೂಡೆಂಟ್ ನೇಮ್ ಏನು, ದೀಪಾ ಫಿಕ್ಸ್,
Yes, sir. ಹೌದೇನಿಲ್ಲ? ಈಗ ದೀಪಾಂದ್ ವ್ಯಾಲ್ಯೂ ರೋಲ್ ನಂಬರ್ ಏನೈತಿ? ದೀಪ ದ ನೇಮ್ ಆಫ್ ಸ್ಟೂಡೆಂಟ್ ಈಸ್ ಡಿಪೆಂಡಿಂಗ್ ಅಪಾನ್ ರೋಲ್ ನಂಬರ್. ಸರಿನೋ ತಪ್ಪು? ಅಂದ್ರೆ ಏನು? ಆ ನೇಮ್ ಯಾತ್ರ ಮೇಲೆ ಡಿಪೆಂಡ್ ಇರ್ತೈತಿ? ರೋಲ್ ನಂಬರ್ ಮೇಲೆ ಡಿಪೆಂಡ್ ಇರ್ತೈತಿ. ಹಿಂಗ್ ಓದ್ಬಹುದು. ಅಥವಾ ಏನದು? ರೋಲ್ ನಂಬರ್ ಡಿಟರ್ಮೈನ್ಸ್ ದ ವ್ಯಾಲ್ಯೂ ಆಫ್ ನೇಮ್. So how to read the functional dependency? This is called as a functional dependency. What this functional dependency states that roll number determines the value of name of the student, or name of this name of student is functionally depending upon the roll number. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸಹನಾ ಇದಾರ ನಮ್ಮಲ್ಲೇ, ಹೌದಾ? ಸಹನಾ ಸಹನಾ ಎಷ್ಟು ಜನ ಇದಾರ? ಇಬ್ರು ಸರ್. ಹೌದಾ? ಈಗ ಸಹನಾ ಒಂದು ಹೆಸರು ಕೊಟ್ಟರೆ ರೋಲ್ ನಂಬರ್ ಡಿಸೈಡ್ ಮಾಡಬಹುದು ನಾವು? ಒಂದೇ ರೋಲ್ ನಂಬರ್ ಬರ್ತೈತಿ? ಸಾಧ್ಯ ಐತಿ? ಸಹನಾ ಅಂದಾಗ 2 ರೋಲ್ ನಂಬರ್ ಬರ್ತಾವಲ್ಲ, 2 ಜನ ಸಹನಾ ಇದಾರ. ಆದ್ರೆ ಒಂದು ಪರ್ಟಿಕ್ಯುಲರ್ ರೋಲ್ ನಂಬರ್ ಹೇಳಿದ್ರೆ ಈಕಿ ಸಹನಾ, ಈ ಸಹನಾ ಅಥವಾ ಈ ಸಹನಾ ಅಂತ ಹೇಳ್ಬಹುದು ರೋಲ್ ನಂಬರ್ ಕೊಟ್ಟಾಗ. ಅಂದ್ರೆ ಏನು? ನೇಮ್ ಕೊಟ್ಟಾಗ ರೋಲ್ ನಂಬರ್ ಹೇಳಕ್ ಬರಂಗಿಲ್ಲ. ಆದ್ರೆ ರೋಲ್ ನಂಬರ್ ಕೊಟ್ಟಾಗ ನೇಮ್ ಹೇಳ್ಬಹುದು. ಸರಿನಾ? ತಿಳಿತಾ? ಅಂದ್ರೆ ರೋಲ್ ನಂಬರ್ ಡಿಟರ್ಮೈನ್ಸ್ ದ ವ್ಯಾಲ್ಯೂ ಆಫ್ ನೇಮ್, ಬಟ್ ನೇಮ್ ಕ್ಯಾನಾಟ್ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ರೋಲ್ ನಂಬರ್. So functional dependency ಹೆಂಗ್ represent ಮಾಡ್ತಾರ? X tends to Y, or X determines the value of Y. So here in these two set of attributes, which symbol is used? Arrow symbol is used. Arrow denotes that dependency. Okay, ಇದರ ಅರ್ಥ ಏನಂದ್ರೆ ನೋಡ್ರಿ, the constraint states that if there are two tuples, say for example tuple variable t1 and t2, which are in the relation R ಅಲ್ಲಿ ಒಂದು 2 ಟಪ್ಪಲ್ ಇದಾವ. ಅದ್ರೊಳಗಿಂದ 2 ಟಪ್ಪಲ್ ವ್ಯಾಲ್ಯೂ x ದ ವ್ಯಾಲ್ಯೂ ಸೇಮ್ ಇತ್ತಂದ್ರೆ, ಓಕೆ, t1 ದು x ವ್ಯಾಲ್ಯೂ ಸೇಮ್ ಐತಿ, t2 ದು x ವ್ಯಾಲ್ಯೂ ಸೇಮ್ ಐತಿ, ಮತ್ತು x tends to y ಫಂಕ್ಷನಲ್ ಡಿಪೆಂಡೆನ್ಸಿ ಇತ್ತಂದ್ರೆ ಅವಾಗ y ದ ವ್ಯಾಲ್ಯೂನು ಕೂಡ ಏನಿರ್ತೈತಿ? ಸೇಮ್ ಇರ್ತೈತಿ. ಟಪ್ಪಲ್ 1 ದೊಳಗ ಮತ್ತು ಟಪ್ಪಲ್ 2 ದೊಳಗ y ವ್ಯಾಲ್ಯೂ ಏನಿರ್ತೈತಿ? ಸೇಮ್ ಇರ್ತೈತಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಫಂಕ್ಷನಲ್ ಡಿಪೆಂಡೆನ್ಸಿ. ಅಂದ್ರ 2 ಟಪ್ಪಲ್ ಒಳಗಿನ x ವ್ಯಾಲ್ಯೂ ಸೇಮ್ ಇತ್ತಂದ್ರೆ ಆ 2 ಟಪ್ಪಲ್ ಒಳಗ y ವ್ಯಾಲ್ಯೂನು ಕೂಡ ಏನಿರ್ತೈತಿ? ಸೇಮ್ ಇರ್ತೈತಿ. Because x is functionally determines the value of y, or y is determined, functionally depending upon x. So do you understand what is functional dependency? Simple word ಆಗಿ ಏನ್ ನೆನಪನೆ ಇಟ್ಕೊಳ್ರಿ ಅಂದ್ರೆ, functional dependency is a condition between the two set of attributes, and it is denoted by x tends to y. How to read it? One, x determines the value of y, or y is functionally depending upon x. For given value of x, we can particularly exactly tell the value of y, but given value of y we cannot determine the value of x. Hope you're understanding this one. Shall I proceed? Yes, sir. Yes, sir. ಈಗ ಫಂಕ್ಷನಲ್ ಡಿಪೆಂಡೆನ್ಸಿ ನಾವು ತಿಳ್ಕೊಂಡೇವಿ. ಈಗ ಮುಂದೆ ಏನು ಮಾಡೋಣ ಅಂದ್ರೆ, we will go to the next point called as normalization. First we will understand what is the normalization, and then we will see different types of normal forms, or you can say normal forms. ಅದಕ್ಕೆ normal forms ಅಂತಾರೆ. different normal form, first normal form, second normal form, ಹಿಂಗ 6 normal form ಇದಾವ. ಅವು one by one ನೋಡೋಣ. ಮೊದಲ ಏನ್ ನೋಡೋಣ? we will see what is normalization. ಈಗ ನೋಡ್ರಿ, normalization is a process. Normalization is a process. ಯಾವ್ದು process ಐತಿ?
process of decomposing the relation. ಒಂದು ರಿಲೇಷನ್ ಆರ್ ಐತಿ, ಓಕೆ, ರಿಲೇಷನ್ ಆರ್ ಐತಿ, ಅದ್ರೊಳಗೆ ಅಟ್ರಿಬ್ಯೂಟ್ಸ್ ಇದಾವ A1 A2, ಓಕೆ, A1 A2 ಹಿಂಗ ಅಟ್ರಿಬ್ಯೂಟ್ ಇದಾವ. ಓಕೆ, so these are the attributes, so on an attribute ಇದಾವ. These are the n number of attributes. ಓಕೆ, ಈ ರಿಲೇಷನ್ ಏನ್ ಮಾಡೋದು, ಡಿಕಂಪೋಸ್ ಮಾಡೋದು. ಅಂದ್ರೆ ರಿಲೇಷನ್ ಆರ್ ಎರಡ R1 ಮತ್ತು R2 ಒಳಗ ಡಿವೈಡ್ ಮಾಡೋದು. ಏನ್ ಮಾಡೋದು, ಡಿವೈಡ್ ಮಾಡೋದು. ಇಟ್ ಈಸ್ ಅ ಪ್ರೊಸೆಸ್ ಆಫ್ ವಾಟ್, ಡಿವೈಡಿಂಗ್ ದ ರಿಲೇಷನ್. ಯಾತ್ರ ಮೇಲೆ ಡಿವೈಡ್ ಮಾಡೋದು, ಬೇಸ್ಡ್ ಆನ್, okay, so our relation may be divided into two relation R1 R2 ಒಳಗೆ ಡಿವೈಡ್ ಮಾಡಿರಬಹುದು, ಅಥವಾ R1 R2 ಮತ್ತು R3 ಒಳಗೆ ಡಿವೈಡ್ ಮಾಡೋದು. ಅಂದ್ರೆ ಏನ, it normalization, it is a process of decomposing or dividing the relation into two or more relations, ಯಾತ್ರ ಮೇಲಿಂದ, ಫಂಕ್ಷನಲ್ ಡಿಪೆಂಡೆನ್ಸಿ ಮೇಲೆ. ಯಾತ್ರ ಮೇಲಿಂದ, ಫಂಕ್ಷನಲ್ ಡಿಪೆಂಡೆನ್ಸಿ ಮೇಲೆ ಅಥವಾ ಪ್ರೈಮರಿ ಕೀ ಮೇಲೆ. ಪ್ರೈಮರಿ ಕೀ ಮತ್ತು ಫಂಕ್ಷನಲ್ ಡಿಪೆಂಡೆನ್ಸಿ ನೋಡ್ಕೊಂಡು ಆ ರಿಲೇಷನ್ ಅನ್ನ, ಒಂದು ರಿಲೇಷನ್ ಅನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಿಲೇಷನ್ ಅಲ್ಲಿ ಡಿವೈಡ್ ಮಾಡೋದಕ್ಕೆ ನಾವು ಏನ್ ಕರಿತೀವಿ, ನಾರ್ಮಲೈಸೇಷನ್ ಅಂತ ಕರಿತೀವಿ. ತಿಳಿತಾ ಅಥವಾ ಇಲ್ಲ, ಇನ್ನೊಂದ್ ಸರ್ತಿ ಹೇಳ್ಬೇಕು. ತಿಳಿತಲ್ಲ? ಹಾ, ಈಗ ನಾರ್ಮಲೈಸೇಷನ್, there are 6 levels of normalization. ಎಷ್ಟು ಲೆವೆಲ್ಸ್ ಆಫ್ ನಾರ್ಮಲೈಸೇಷನ್ ಇದಾವ? 6 ನಾರ್ಮಲ್ ಫಾರ್ಮ್ಸ್ ಇದಾವ. ಯಾವ್ಯಾವ ಇದಾವ? ಸೊ ಫಸ್ಟ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ಫಾರ್ಮ್, ಥರ್ಡ್ ನಾರ್ಮಲ್ ಫಾರ್ಮ್, fourth BCNF, and then fourth normal form and fifth normal form. Just normal form ಇದೆ ನೋಡ್ರಿ, 1 2 3, ಆಮೇಲೆ BCNF, then fourth normal form and fifth normal form. ND ಆಗೈತಿ, ಇದು NF ಆಗಬೇಕು. ಫಸ್ಟ್ NF, ಸೆಕೆಂಡ್ NF, ಥರ್ಡ್ NF. ನೋಡ್ರಿ, ಈ ಪರ್ಟಿಕ್ಯುಲರ್ ಚಾಪ್ಟರ್ ಏನ್ ನಾವು ಈಗ ಇವತ್ತು ಕ್ಲಾಸ್ ಓದಾದೇವಿ, ಇದು ಬಹಳ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಒಂದು ಕ್ವಶನ್ ಬರ್ತೈತಿ, ರೈಟ್ ಅ ಶಾರ್ಟ್ ನೋಟ್ ಆನ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಥವಾ ನಾರ್ಮಲೈಸೇಷನ್, ಅಥವಾ ಏನ್ ಕರಿಬಹುದು, ವಾಟ್ ಈಸ್ ನಾರ್ಮಲೈಸೇಷನ್, ಎಕ್ಸ್ಪ್ಲೇನ್ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ನಾರ್ಮಲೈಸೇಷನ್, ಅಥವಾ ಏನ ಹೇಳ್ಬಹುದು, ಎಕ್ಸ್ಪ್ಲೇನ್ ಡಿಫ್ರೆಂಟ್ ನಾರ್ಮಲ್ ಫಾರ್ಮ್ಸ್ ಅಥವಾ ಟೈಪ್ಸ್ ಆಫ್ ನಾರ್ಮಲ್ ಫಾರ್ಮ್ಸ್ ಅಂತ ಕ್ವಶನ್ ಕೇಳ್ತಾರ. ತಿಳಿಯುತ್ತೆ? ಏನ್ ಕೇಳ್ಬಹುದು, ಡಿಫೈನ್ ಫಂಕ್ಷನಲ್ ಡಿಪೆಂಡೆನ್ಸಿ ಕೇಳ್ಬಹುದು. ಅವಾಗ ನೀವು ಇವು ಎರಡು ಪ್ಯಾರಾಗ್ರಾಫ್ ಇದಾವಲ್ಲ ಮೇಲೆ, ದೀಸ್ 2 ಪ್ಯಾರಾಗ್ರಾಫ್ಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಈಗ ನಾರ್ಮಲೈಸೇಷನ್ ಕೇಳಿದಾಗ ಮೊದಲ, ಸೊ ಈ ಫಸ್ಟ್ ಸ್ಲೈಡ್ ಏನ್ ಹೇಳ್ತೈತಿ ಅಂದ್ರೆ ನಾರ್ಮಲೈಸೇಷನ್ ಅಂದ್ರೆ ಏನು ಹೇಳ್ತೈತಿ. ಆಮೇಲೆ ಸೆಕೆಂಡ್ ಸ್ಲೈಡ್ ದಿಂದ ಮುಂದೆ ಫಸ್ಟ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ಫಾರ್ಮ್, ಥರ್ಡ್ ನಾರ್ಮಲ್ ಫಾರ್ಮ್ 1 by 1 ನೋಡ್ಕೊತ ಹೋಗ್ಬೇಕು. ತಿಳಿಯದಿತ್ತೇನಿಲ್ಲ? ನಾರ್ಮಲೈಸೇಷನ್ is a process of decomposing, ಅಂದ್ರೆ decomposing ಅಂದ್ರೆ dividing the relation into two or more relations based on the functional dependency and primary keys ಮತ್ತು ಫಂಕ್ಷನಲ್ ಡಿಪೆಂಡೆನ್ಸಿ ಮೇಲಿಂದ ನೋಡ್ಕೊಂಡು ಆ ರಿಲೇಷನ್ ಅನ್ನ ಎರಡ ಅಥವಾ ಎರಡಕ್ಕಿಂತ ಹೆಚ್ಚು ರಿಲೇಷನ್ ಅಲ್ಲಿ ಡಿವೈಡ್ ಮಾಡ್ಕೊತ ಹೋಗೋದಕ್ಕ ನಾವೇನ್ ಕರಿತೀವಿ, ನಾರ್ಮಲೈಸೇಷನ್ ಅಂತ ಕರಿತೀವಿ. ದೇರ್ ಆರ್ 6 ನಾರ್ಮಲ್ ಫಾರ್ಮ್ಸ್, ಫಸ್ಟ್ NF, ಸೆಕೆಂಡ್ NF, ಥರ್ಡ್ NF, BCNF, ಫೋರ್ತ್ NF ಅಂಡ್ ಫಿಫ್ತ್ NF ಅಂತ. ಓಕೆ, ನಾವು ಏನಾಗ್ತೈತಿ ನೋಡ್ರಿ, ಇಲ್ಲಿ 6 ನಾರ್ಮಲ್ ಫಾರ್ಮ್ಸ್ ಇದಾವಲ್ಲ, ಆ ನಾರ್ಮಲ್ ಫಾರ್ಮ್ಸ್ ಏನಿದಾವ, ಈ ಪ್ರತಿಯೊಂದು ನಾರ್ಮಲ್ ಫಾರ್ಮ್ಸ್, ಈಗ ಫಸ್ಟ್ ನಾರ್ಮಲ್ ಫಾರ್ಮ್ ಐತಿ, ಅದಕ್ಕೆ ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ಇದಾವ. ಓಕೆ, ಈಗ ಒಂದು ರಿಲೇಷನ್ ಆರ್ ಅಂತ ಐತಲ್ಲ, ಈ ರಿಲೇಷನ್ ಆರ್ ಇಟ್ ಕ್ಯಾನ್ ಬಿ ಐದರ್ ಇನ್ ಫಸ್ಟ್ ನಾರ್ಮಲ್ ಫಾರ್ಮ್ ಆರ್ ಸೆಕೆಂಡ್ ನಾರ್ಮಲ್ ಫಾರ್ಮ್ ಆರ್ ಥರ್ಡ್ ನಾರ್ಮಲ್ ಫಾರ್ಮ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದು ಕ್ಲಾಸ್ ಅಲ್ಲಿ ಕಲಿತಾ ಇದ್ದಾರೆ, ಈಗ
In which class you are studying right now? In which class are you studying right now? BSc VI Sem. Sixth semester. ಹೌದಾ? Sixth semester ದಾಗಿದ್ದಾರೆ. Okay. Can you enter into the sixth semester without studying first, second, and third semester and so on? मी क्लासमध्ये नंतर कॉल करतो की हा ಹಾ ನೋಡ್ರಿ ನೀವು ಡೈರೆಕ್ಟ್ ಸಿಕ್ಸ್ ಸೆಮಿಸ್ಟರ್ ಬರ್ಬೋದಾ? No, sir. ಸಿಕ್ಸ್ ಸೆಮಿಸ್ಟರ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ನೀವು ಫಸ್ಟ್ BSc ದಲ್ಲಿ ಫಸ್ಟ್ ಸೆಮಿಸ್ಟರ್ ಕಲಿಬೇಕು. ಅಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ ಇದಾವ, ಅವು ಕಲ್ತ ನಂತರ ನಿಮ್ಗೆ ಯಾವ್ದು ಡಿಗ್ರಿ ಸಿಗ್ತೈತಿ, ವಾಟ್ ಕ್ವಾಲಿಫಿಕೇಶನ್ ವಿಲ್ ಹೆಲ್ಡ್. ಸೊ ಫಸ್ಟ್ ಸೆಮಿಸ್ಟರ್ ಮುಗಿತು. ಹಂಗ ರಿಲೇಷನ್ ಫಸ್ಟ್ NF ಅಲ್ಲಿ ಬರಬೇಕು. ಫಸ್ಟ್ NF ಅದು ಪಾಸ್ ಆಗ್ಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇದಾವ. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅದಕ್ಕೆ ಏನ್ ಕರಿತೀವಿ? ಎಸ್, ಇಟ್ ಹ್ಯಾಸ್ ಪಾಸ್ಡ್ ದ ಫಸ್ಟ್ NF. ಆಮೇಲೆ ಸೆಕೆಂಡ್ NF ಬರ್ಬೇಕಾದ್ರೆ ಅಥವಾ ಸೆಕೆಂಡ್ ಸೆಮಿಸ್ಟರ್ ಬರ್ಬೇಕಾದ್ರೆ ಪಾಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಅವ್ ಮೊದಲ ಫಸ್ಟ್ ಸೆಮಿಸ್ಟರ್ ಪಾಸ್ ಆಗಿರ್ಬೇಕು. ಆಮೇಲೆ ಏನಾಗ್ಬೇಕು ಹೇಳ್ರಿ? ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ಕೂಡ ಪಾಸ್ ಆಗ್ಬೇಕು. ಅವಾಗ ಏನ್ ಹೇಳ್ತೀವಿ? he has completed the first semester and second semester. He is qualified as a first semester and second semester. ಹಂಗ ಈಗ ಒಂದು ಯಾವುದೋ ಒಂದು ರಿಲೇಷನ್, ಓಕೆ, ಆ ರಿಲೇಷನ್ ಆರ್ ಫಸ್ಟ್ NF ದಾಗ ಇರ್ಬೇಕಾದ್ರೆ ಕೆಲವೊಂದಿಷ್ಟು ರೂಲ್ ಇದಾವ. ಇದ ರಿಲೇಷನ್ ಈಗ ಸೆಕೆಂಡ್ NF ದಾಗ ಬರ್ಬೇಕಾದ್ರೆ ಒಂದಿಷ್ಟ ಫಸ್ಟ್ NF ನು ಸ್ಯಾಟಿಸ್ಫೈ ಮಾಡ್ಬೇಕು, ಆಮೇಲೆ ಸೆಕೆಂಡ್ NF ನು ಸ್ಯಾಟಿಸ್ಫೈ ಮಾಡ್ಬೇಕು. ಥರ್ಡ್ NF ದಾಗ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? he has to satisfy all the conditions of first NF, second NF, as well as third NF. Hope you are understanding this one. Yes, sir. Okay. Now, each normal form has a set of conditions. ಪ್ರತಿಯೊಂದು ನಾರ್ಮಲ್ ಫಾರ್ಮ್ ಏನದಾವ? ಸೆಟ್ ಆಫ್ ಕಂಡೀಷನ್ಸ್ ಇದಾವ. ಆ ಕಂಡೀಷನ್ಸ್ ಏನ್ ಮಾಡ್ಬೇಕಾಗಿತಿ? ಆ ರಿಲೇಷನ್ ಫಾಲೋ ಮಾಡ್ಬೇಕಾಗಿತಿ. ಆ ಫಾಲೋ ಮಾಡಿತಂದ್ರೆ ಏನ್ ಹೇಳ್ತೀವಿ? ಸೊ ದಟ್ ಪರ್ಟಿಕ್ಯುಲರ್ ರಿಲೇಷನ್ ಈಸ್ ಕಮ್ಸ್ ಇನ್ ಟು ದ in that particular normal form ಅಲ್ಲಿ ಬರ್ತೈತೆ ಅಂತ ಹೇಳ್ತೀವಿ. If for example, ಈಗ if you can say that a relation is in second NF, okay, second NF ಇರಬೇಕಾದ್ರೆ it should satisfy the rules of first NF as well as plus the rules of second NF. To say that a particular relation is in third NF ಇರಬೇಕಾದ್ರೆ ಅದೇನ್ ಇರ್ಬೇಕು ಹೇಳ್ರಿ? ಫಸ್ಟ್ NF ದ ರೂಲ್ಸ್ ಇದು ಫಾಲೋ ಆಗಿರ್ಬೇಕು, ಸೆಕೆಂಡ್ ರೂಲ್ ನು NF ನು ರೂಲ್ ಫಾಲೋ ಮಾಡಬೇಕು, ಪ್ಲಸ್ ಏನಾಗಬೇಕು ಹೇಳ್ರಿ? all the rules of third NF and so on. BCNF should clear all the rules of first, second, third. Then fourth normal form should satisfy all the rules of first to BCNF, and fifth normal form should satisfy all the conditions of 1, 2, 3 and BCNF and plus its own fifth NF. ತಿಳಿತೇನಿಲ್ಲ? ನಾರ್ಮಲೈಸೇಷನ್ ಅಂದ್ರೆ ಏನ್ ಹೇಳಿದ್ದೇನೆ ನಾನು? ಡಿಫ್ರೆಂಟ್ ಟೈಪ್ಸ್ ಅಷ್ಟೇ ಹೇಳಿನಿ, ಯಾವ್ಯಾವ ಇದಾವ ಈ ಪ್ರತಿಯೊಂದು ಟೈಪ್ ಡೀಟೇಲ್ ಅಲ್ಲಿ ನೋಡೋಣ. ಓಕೆ, ಅಂದ್ರೆ ಪ್ರತಿಯೊಂದು ನಾರ್ಮಲ್ ಫಾರ್ಮಲ್ಲಿ ಏನಿದಾವ ಒಂದಿಷ್ಟು ಕಂಡೀಷನ್ಸ್ ಇದಾವ. ಆ ಕಂಡೀಷನ್ಸ್ ಈಗ ಫಸ್ಟ್ ಸೆಮಿಸ್ಟರ್ ಪಾಸ್ ಆಗ್ಬೇಕಾದ್ರೆ ಏನ ಅಲ್ಲಿ ಇರ್ತಕ್ಕಂಥ ಒಂದು 6 ಸಬ್ಜೆಕ್ಟ್ ಏನಿದಾವಲ್ಲ, ಆರ್ ಸಬ್ಜೆಕ್ಟ್ ಅನ್ನ ಪಾಸ್ ಆದ್ರೆ ಅವನು ಸೆಕೆಂಡ್ ಸೆಮಿಸ್ಟರ್ ಬರ್ತಾನ. ಸೆಕೆಂಡ್ ಸೆಮಿಸ್ಟರ್ ಯಾವಾಗ ಪಾಸ್ ಆಗ್ತಾನ? ಫಸ್ಟ್ ಸೆಮಿಸ್ಟರ್ ಎಲ್ಲಾ ಸಬ್ಜೆಕ್ಟ್ ಕಲ್ತು, ಆಮೇಲೆ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಕಲ್ತು, ಆಮೇಲೆ ಅವ್ ಫಸ್ಟ್ NF ಪಾಸ್ ಆಗ್ತಾನ. ಹಂಗ ರಿಲೇಷನ್ ಫಸ್ಟ್ NF ಪಾರ್ ಮಾಡ್ಬೇಕಾದ್ರೆ ಫಸ್ಟ್ NF ಕಂಡೀಷನ್ ಪಾಸ್ ಆಗ್ಬೇಕು. ಸೆಕೆಂಡ್ NF ಪಾರ್ ಆಗ್ಬೇಕಂದ್ರೆ ಏನ್ಬೇಕು? ಫಸ್ಟ್ NF ಕಂಡೀಷನ್ಸ್ ಪಾರ್ ಆಗ್ಬೇಕು, ಸೆಕೆಂಡ್ NF ಕಂಡೀಷನ್ಸ್ ಪಾರ್ ಆಗ್ಬೇಕು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. Now we will move to the first normal form. Okay, now let us see first normal form condition in the what the first normal form states that relation should have ಏನಿರಬೇಕು? relation should not have. Okay, should have ಅಥವಾ should not have ಅಂದ್ರೆ ಏನ್ ಹೇಳ್ತೇನೆ ನೋಡ್ರಿ? should not have multi-valued or composite attributes. ನಾವು types of attribute ನೋಡಿದೀವಿ, ಅಥವಾ ಯಾವ ಟೈಪ್ ಅಟ್ರಿಬ್ಯೂಟ್ ಇದ್ದು? ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಇದ್ದು, ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಇದ್ದು,
ಕಾಂಪೋಸಿಟ್ ಅಟ್ರಿಬ್ಯೂಟ್ ಇದ್ದು, ಕಾಂಪ್ಲೆಕ್ಸ್ ಅಟ್ರಿಬ್ಯೂಟ್ ಇದ್ದು. ಇದೇನು ಫಸ್ಟ್ ನಾರ್ಮಲ್ ಫಾರ್ಮ್ ಏನ್ ಹೇಳ್ತೈತಂದ್ರ ರಿಲೇಷನ್ ಒಳಗ ಪ್ರತಿಯೊಂದು ಅಟ್ರಿಬ್ಯೂಟ್ ಏನಿರ್ತೈತಲ್ಲ ಅದನ್ನು ಏನಿರ್ಬೇಕು, ಸಿಂಗಲ್ ವ್ಯಾಲ್ಯೂಡ್ ಇರಬೇಕು. ಏನಿರ್ಬೇಕು, ಸಿಂಗಲ್ ವ್ಯಾಲ್ಯೂಡ್ ಅಥವಾ ಅಟಾಮಿಕ ಇರಬೇಕು. ಏನಿರಬಾರ್ದು, ಮಲ್ಟಿ ವ್ಯಾಲ್ಯೂಡ್ ಅಥವಾ ಕಾಂಪೋಸಿಟ್ ಅಟ್ರಿಬ್ಯೂಟ್ ಇರಬಾರ್ದು. ಓಕೆ, first NF states that every attribute in the relation should have atomic or single valued ಇರಬೇಕು. ಏನಿರಬಾರ್ದು, ಮಲ್ಟಿ ವ್ಯಾಲ್ಯೂಡ್ ಇರಬಾರ್ದು ಅಥವಾ ಕಾಂಪೋಸಿಟ್ ಇರಬಾರ್ದು. ಏನಿರ್ಬೇಕು, ಎಲ್ಲ ಅಟ್ರಿಬ್ಯೂಟ್ ಹೆಂಗಿರ್ಬೇಕು, ಅಟಾಮಿಕ ಇರಬೇಕು ಅಥವಾ ಸಿಂಗಲ್ ವ್ಯಾಲ್ಯೂಡ್ ಇರಬೇಕು. ಈಗ ಕೆಳಗೆ ಎಕ್ಸಾಂಪಲ್ ನೋಡೋಣ. ಸ್ಟೂಡೆಂಟ್ ಟೇಬಲ್ ಅಥವಾ ರಿಲೇಷನ್ ಐತಿ. ಇದ್ರೊಳಗೆ ಸ್ಟೂಡೆಂಟ್ ನೇಮ್ ಐತಿ, ಏಜ್ ಐತಿ, ಆಮೇಲೆ ಸಬ್ಜೆಕ್ಟ್ ಐತಿ. ನನಗೆ ಹೇಳ್ರಿ, ಇದ್ರೊಳಗಿಂದ ಯಾವ್ದ ಅಟ್ರಿಬ್ಯೂಟ್ ಮಲ್ಟಿ ವ್ಯಾಲ್ಯೂಡ್ ಐತಿ ಹೇಳ್ರಿ? ಏನ್ ಸಬ್ಜೆಕ್ಟ್ ಅಂದ್ರೆ ಏನೇ ಸಬ್ಜೆಕ್ಟ್? ಅಡ್ಯಾಮ ಒಂದ್ ಏನ್ ಸ್ಟೂಡೆಂಟ್ ಇದಾನ, ಅವ್ 2 ಸಬ್ಜೆಕ್ಟ್ ಕಲಿಯಾಕತ್ತಾನ. ಹಿಂಗಾಗಿ ಸಬ್ಜೆಕ್ಟ್ ಕಾಲಮ್ ಏನೈತಿ, ಮಲ್ಟಿ ವ್ಯಾಲ್ಯೂಡ್ ಐತಿ. ಇಟ್ ಹ್ಯಾಸ್ 2 ವ್ಯಾಲ್ಯೂಸ್, ಬಯಾಲಜಿ ಅಂಡ್ ಮ್ಯಾಥಮೆಟಿಕ್ಸ್. ಅಂದ್ರ one student can select more than one subject. So in this case what happens here, the student is studying 2 subjects. That's why the subject column is called as a multi-valued attribute. ಈಗ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ರಿಲೇಷನ್ ನಲ್ಲಿ ಇರಬಾರ್ದು. ಇದರ ಅರ್ಥ ಏನ? ಈ ಸ್ಟೂಡೆಂಟ್ ಟೇಬಲ್ ಫಸ್ಟ್ ನಾರ್ಮಲ್ ಫಾರ್ಮ್ ದಾಗ ಏತು ಅಥವಾ ಇಲ್ಲ ಹೇಳ್ರಿ? ಡಸ್ ಇಟ್ ಸ್ಯಾಟಿಸ್ಫೈ ದ ರೂಲ್ಸ್ ಆಫ್ ಫಸ್ಟ್ ನಾರ್ಮಲ್ ಫಾರ್ಮ್? Yes, sir. ಐತಿ. ಸಬ್ಜೆಕ್ಟ್ ನೋಡ್ರಿ ಏನ್ ಹೇಳ್ತಿ, ಈಗ ಸ್ಟೂಡೆಂಟ್ ರಿಲೇಷನ್ ಫಸ್ಟ್ ನಾರ್ಮಲ್ ಫಾರ್ಮ್ ಇರ್ಬೇಕಾದ್ರೆ ಏನಿರ್ಬೇಕು, ಪ್ರತಿಯೊಂದು ಅಟ್ರಿಬ್ಯೂಟ್ ಸಿಂಗಲ್ ವ್ಯಾಲ್ಯೂಡ್ ಇರಬೇಕು, ಮಲ್ಟಿ ವ್ಯಾಲ್ಯೂಡ್ ಇರಬಾರ್ದು. ಇದ್ರೊಳಗೆ ಮಲ್ಟಿ ವ್ಯಾಲ್ಯೂಡ್ ಐತು ಅಥವಾ ಇಲ್ಲ? ಐತಲ್ಲ, ಸಬ್ಜೆಕ್ಟ್ ಐತಿ. ಅಂದ್ರೆ ಏನು? ದಿಸ್ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ದ ರೂಲ್ ಆಫ್ ಫಸ್ಟ್ ನಾರ್ಮಲ್ ಫಾರ್ಮ್. ಹೌದಾ? ಹೌದೇನಿಲ್ಲ? ಏನೈತಿ? ಸಬ್ಜೆಕ್ಟ್ ಕಾಲಮ್ ಇರೋದ್ರಿಂದ, ಅದು ಮಲ್ಟಿ ವ್ಯಾಲ್ಯೂಡ್ ಇರೋದ್ರಿಂದ ಸ್ಟೂಡೆಂಟ್ ಟೇಬಲ್ ಯಾವ ಫಾರ್ಮ್ ದಾಗಿಲ್ಲ, ಫಸ್ಟ್ ನಾರ್ಮಲ್ ಫಾರ್ಮ್ ದಾಗಿಲ್ಲ. ಹೌದಾ? ಇಂಥ ಸಿಚುವೇಶನ್ ಇದ್ದಾಗ ಏನ್ ಮಾಡ್ಬೇಕು? ಸೊಲ್ಯೂಷನ್ ಏನೈತಿ ಮುಂದೆ ಹೇಳ್ತೀನಿ. ಈಗ 2 ಸೊಲ್ಯೂಷನ್ ಇದಾವೆ ಇದಕ್ಕೆ. ಓಕೆ, ಈಗ ಯಾವುದು ಒಂದು ರಿಲೇಷನ್ ಒಳಗ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಇತ್ತು ಅಥವಾ ಕಾಂಪೋಸಿಟ್ ಅಟ್ರಿಬ್ಯೂಟ್ ಇತ್ತಂದ್ರ, ಓಕೆ, ಅವಾಗ ಏನ್ ಮಾಡ್ಬೇಕು ಹೇಳ್ರಿ? ಒಂದು ಸೊಲ್ಯೂಷನ್ ಏನ್ ಮಾಡ್ಬೇಕು, ಪ್ರತಿ ಒಂದು ವ್ಯಾಲ್ಯೂ ವಿ ಕ್ಯಾನ್ represent into the 2 different rows. ನೋಡ್ರಿ, Adam earlier it was shown as a single record ಇತ್ತಲ್ಲ, ಅದನ್ನ ಈಗ ಹೆಂಗ್ ಮಾಡಿದೀವಿ? ಸಿಂಗಲ್ ವ್ಯಾಲ್ಯೂಡ್ ಮಾಡಿದೀವಿ. ಸಬ್ಜೆಕ್ಟ್ ಹೆಂಗ್ ಮಾಡಿದೀವಿ? ಸಿಂಗಲ್ ವ್ಯಾಲ್ಯೂಡ್ ಮಾಡಿದೀವಿ. Adam is shown 2 times. Adam whose age is 15 and studying which subject? Biology. Okay, so and once again the Adam is inserted with the age and subject is maths. Now you can see that the subject column is having only one value. It is doesn't having what? Multiple values. So what solution? Earlier we had 3 rows. Now it becomes how many rows? 4 rows or 4 tuples. ಅಂದ್ರೆ ಏನೈತಿ? ಪ್ರತಿಯೊಂದು ಮಲ್ಟಿ ವ್ಯಾಲ್ಯೂಡ್. ಈಗ ನಾವು ಈ ರಿಲೇಷನ್ ಅನ್ನ ಫಸ್ಟ್ ನಾರ್ಮಲ್ ಫಾರ್ಮ್ ಅಲ್ಲಿ ತರಬೇಕಾದ್ರೆ ಅಲ್ಲಿ 2 ಸೊಲ್ಯೂಷನ್ ಇದಾವೆ. ಒಂದು ಸೊಲ್ಯೂಷನ್ ಏನಂದ್ರ, ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಅ ಮಲ್ಟಿಪಲ್ ರೋಸ್ ಫಾರ್ ಈಚ್ ಮಲ್ಟಿಪಲ್ ವ್ಯಾಲ್ಯೂ ಎಷ್ಟಿದಾವಲ್ಲ ಅದಕ್ಕೆ ಸೆಪರೇಟ್ ಏನ್ ಮಾಡೋದು? ರೆಕಾರ್ಡ್ ಇನ್ಸರ್ಟ್ ಮಾಡೋದು. ಅಥವಾ ಏನ್ ಮಾಡೋದು ಹೇಳ್ರಿ? ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ಪುಟ್ ದೇಮ್ ಇಂಟು ಸೆಪರೇಟ್ ರಿಲೇಷನ್. ಏನ್ ಮಾಡ್ಬೇಕು? ಸ್ಟೂಡೆಂಟ್ ಏಜ್ ಒಂದ್ ರಿಲೇಷನ್ ಒಳಗ ಇಲ್ಲಿ R1 ಅಥವಾ ಸ್ಟೂಡೆಂಟ್ 1 ಅಂತ ಇಡಬೇಕು. ಆಮೇಲೆ ಏನ್ ಮಾಡ್ಬೇಕು? ಸ್ಟೂಡೆಂಟ್ ಮತ್ತು ಇದು ಸಬ್ಜೆಕ್ಟ್. ಓಕೆ, ಇದೇನ್ ಮಾಡ್ಬೇಕು?
ಇನ್ನೊಂದು ರಿಲೇಷನ್ R2 ಒಳಗೆ ಇರಬೇಕು. ಅಂದ್ರೆ ಸೊ decompose this relation based on the okay functional dependency. Okay, so ಸ್ಟೂಡೆಂಟ್ ಏಜ್ ಒನ್ ಟೇಬಲ್ ಆಗಿ ಇಡೋದು, ಆಮೇಲೆ ಏನ್ ಮಾಡೋದು ಸ್ಟೂಡೆಂಟ್ ಮತ್ತು ಸಬ್ಜೆಕ್ಟ್ ಇನ್ನೊಂದು ಟೇಬಲ್ ಆಗಿರೋದು. ಸೊ ಎರಡು ರೀತಿ ನಾವು ಸೊಲ್ಯೂಷನ್ ಕೊಡಬಹುದು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. ಸಬ್ಜೆಕ್ಟ್ ಮಲ್ಟಿ ವ್ಯಾಲ್ಯೂ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ, ಪುಟ್ ದೆಮ್ ಇಂಟು ಸೆಪರೇಟ್ ರಿಲೇಷನ್ ಆರ್ ಕ್ರಿಯೇಟ್ ಎ ಸೆಪರೇಟ್ ರೋ ಸೆಪರೇಟ್ ಟಪಲ್ ಫಾರ್ ಈಚ್ ರಿಪೀಟಿಂಗ್ ವ್ಯಾಲ್ಯೂ. ವ್ಯಾಲ್ಯೂ ಏನ್ ರಿಪೀಟ್ ಆಗೋದೈತಲ್ಲ ಅದಕ್ಕೆ ಏನ್ ಮಾಡ್ಬೇಕು, ಮಲ್ಟಿ ವ್ಯಾಲ್ಯೂಡ್ ಪ್ರತಿಯೊಂದು ವ್ಯಾಲ್ಯೂಗೂ ಒಂದು ಸೆಪರೇಟ್ ರೆಕಾರ್ಡ್ ತಯಾರು ಮಾಡ್ರಿ. ಸೊ ದಿಸ್ ಇಸ್ ಅ ಸೊಲ್ಯೂಷನ್. ಸೊ ದೆನ್ ದ ರಿಲೇಷನ್ ಬಿಕಮ್ಸ್ ವಾಟ್, in first normal form. Now tell me whether this particular student relation is first normal form or not. ಹೇಳಿ, ಯಾರು ಹೇಳ್ತೀರಿ? ಹಿಂಗ್ ಒಂದು ಸೊಲ್ಯೂಷನ್ ಕೊಟ್ಟಿದ ನಂತರ ಈ ರಿಲೇಷನ್ ಈಗ ಫಸ್ಟ್ ನಾರ್ಮಲ್ ಫಾರ್ಮ್ ದಲ್ಲಿ ಇದೆ ಅಥವಾ ಇಲ್ಲ? ನೇತ್ರ ಹೇಳು. ಈಗ ಈ ರಿಲೇಷನ್ ಫಸ್ಟ್ ನಾರ್ಮಲ್ ಫಾರ್ಮ್ ದಾಗ ಬಂದೈತಿ ಅಥವಾ ಇಲ್ಲ? Yes, sir. Yes, because every subject is having what, single value. ಮೊದಲೇನಿತ್ತು ಬಯಾಲಜಿ ಮ್ಯಾಥ್ಸ್ ಒಂದೇ ರೆಕಾರ್ಡ್ ಎರಡು ವ್ಯಾಲ್ಯೂ ಇದ್ದು, ಅದಕ್ಕಾಗಿ ಇಟ್ ಈಸ್ ಇನ್ ದ ಸೆಕೆಂಡ್ ನಾರ್ಮಲ್, ಇಸ್ ಫಸ್ಟ್ ನಾರ್ಮಲ್ ಫಾರ್ಮ್. ಸೊ ಶಾಲ್ ಐ ಗೋ ಟು ದ ಸೆಕೆಂಡ್ ನಾರ್ಮಲ್ ಫಾರ್ಮ್? Yes, sir. Yes. Okay. ನಾವು ಯಾವುದು ಒಂದು ರಿಲೇಷನ್, ಸೇ ರಿಲೇಷನ್ ಆರ್, if it has to be in the second normal form ದಾಗ ಬರಬೇಕಾದ್ರೆ, if we have to bring it into the second normal form, so R must be in the first NF. ಏನಿರ್ಬೇಕು ಹೇಳು, ಮೊದಲ ಫಸ್ಟ್ NF ದಲ್ಲಿ ಇರಬೇಕು. ಆಮೇಲೆ ಕೆಲವೊಂದಿಷ್ಟು ರೂಲ್ಸ್ ಇದಾವ, ಅದು ಕೂಡ ಏನು ಮಾಡಬೇಕು, ಸೆಕೆಂಡ್ NF ದು ಕೆಲವೊಂದಿಷ್ಟು ರೂಲ್ ಇದಾವ, ಅದನ್ನ ನಾವು ಫಾಲೋ ಆದ್ರೆ ಅದಕ್ಕೆ ಏನ್ ಕರಿತೇವೆ, the relation is said to be in the second normal form. ನಾವು ಈಗ ನಾವು ಯಾವಾಗ ಫಸ್ಟ್ ನಾರ್ಮಲ್ ಫಾರ್ಮ್ ಯೂಸ್ ಮಾಡ್ತೀವಲ್ಲ ಅವಾಗ ಏನಾಗ್ತೈತಿ, ಡೇಟಾ ರಿಪೀಟ್ ಆಗಕ್ ಶುರು ಆಗ್ತೈತಿ. ಏನಾಗ್ತೈತಿ, ಡೇಟಾ ರಿಡಂಡೆನ್ಸಿ ಇನ್ಕ್ರೀಸಸ್. ನೋಡ್ರೆ ಮೊದಲ ಇಲ್ಲಿ ನಾ ಈಗ ಎಕ್ಸಾಂಪಲ್ ತೋರಿಸ್ತೇನೆ. ಈಗ ಅಡ್ಯಾಮ್ 15 ಇಲ್ಲಿ ಒಂದು, ಆಮೇಲೆ ಇಲ್ಲಿ ರಿಪೀಟ್ ಆಯ್ತೇನಿಲ್ಲ ಹೇಳ್ರಿ, ರಿಡಂಡೆನ್ಸಿ ಹೆಚ್ಚಾಗ್ತೈತಿ. ಯಾತ್ರಿಂದ ಹೆಚ್ಚಾಗ್ತೈತಿ ಹೇಳ್ರಿ, ನಾವು ಯಾವಾಗ ಒಂದು ರಿಲೇಷನ್ ಅನ್ನ ಮೊದಲು ನೋಡ್ರಿ, ಮೊದಲು ಹೆಂಗಿತ್ತು, ಮೊದಲು ರೆಕಾರ್ಡ್ಸ್ ಎಷ್ಟಿದ್ದು, 3 ರೆಕಾರ್ಡ್ ಇದ್ದು, ಹೌದಾ? ಅವಾಗ ಅಡ್ಯಾಮ ಮತ್ತು ಇದು 15 ಒಂದೇ ಸರ್ತಿ ಬಂದಿತ್ತು. ಈಗ ನಾವು ಇದ ರಿಲೇಷನ್ ಫಸ್ಟ್ ನಾರ್ಮಲ್ ಫಾರ್ಮ್ ತಂದಾಗ ಏನಾಯ್ತು, ಅಡ್ಯಾಮ್ ಎಷ್ಟು ಸಲ ಬಂತು, 2 ಸಲ ಬಂತು. ಹಿಂಗಾಗಿ ಏನಾಯ್ತು ಹೇಳ್ರಿ, ರಿಡಂಡೆನ್ಸಿ ಆಯ್ತಿಲ್ಲ, ರಿಪಿಟೇಷನ್ ಆಯ್ತಿಲ್ಲ, ಡುಪ್ಲಿಕೇಶನ್ ಆಯ್ತಿಲ್ಲ. ಅದಕ್ಕಾಗಿ ಫಸ್ಟ್ ನಾರ್ಮಲ್ ಫಾರ್ಮ್ ದಾಗ ಬಂದಾಗ ರಿಲೇಷನ್ ಅಲ್ಲಿ ಏನಾಗ್ತೈತಿ ಹೇಳ್ರಿ, ರಿಡಂಡೆನ್ಸಿ ಇನ್ಕ್ರೀಸ್ ಆಗ್ತೈತಿ. when you bring a relation into the first normal form, what happens, the redundancy increases because many columns have same values. Okay, in the multiple rows, number of columns will have same values for multiple rows. So that's why what happens, redundancy increase even though the whole record is unique. ನೋಡ್ರಿ, ಈ ಪೂರ್ತಿ ರೆಕಾರ್ಡ್ ಯುನಿಕ್ ಐತಿ, ಪೂರ್ತಿ ರೆಕಾರ್ಡ್ ಏನೈತಿ, ಯುನಿಕ್ ಐತಿ. ಆದ್ರೆ ಏನೈತಿ ಹೇಳ್ರಿ, ಪೂರ್ತಿ ರೆಕಾರ್ಡ್ ಯುನಿಕ್ ಐತಿ, ಆದ್ರೆ ವ್ಯಾಲ್ಯೂ ಮಾತ್ರ ಏನಾಗಿರ್ತಾವ, ರಿಪೀಟ್ ಆಗ್ತಾವ. ಓಕೆ, ಹೋಲ್ ರೆಕಾರ್ಡ್ ಇಸ್ ಯುನಿಕ್ ಇದಾವ, ಆದ್ರೆ ಕೆಲವೊಂದು ಅಟ್ರಿಬ್ಯೂಟ್ಸ್ ವ್ಯಾಲ್ಯೂ ಏನಿರ್ತಾವ ರಿಪೀಟ್ ಆಗ್ತಾವ. ಅದಕ್ಕಾಗಿ ಏನ್ ಮಾಡ್ಬೇಕು, ಸೊ ವಿ ಹ್ಯಾವ್ ಟು ಬ್ರಿಂಗ್ ದಟ್ ರಿಲೇಷನ್ ಫ್ರಮ್ ಫಸ್ಟ್ NF ಟು ಸೆಕೆಂಡ್ NF ಅಲ್ಲಿ ತರಬೇಕು. ಅಂದ್ರೆ ಏನಾಗ್ತೈತಿ, ರಿಪಿಟೇಷನ್ ಅಥವಾ ರಿಡಂಡೆನ್ಸಿ ಕಡಿಮೆ ಆಗಿ ಹೋಗ್ತೈತಿ. ಈಗ ಸೆಕೆಂಡ್ ನಾರ್ಮಲೈಸೇಷನ್ ನಾರ್ಮಲ್ ಫಾರ್ಮ್ ತಿಳ್ಕೋಬೇಕಾದ್ರೆ ಮೊದಲ ನಮಗ ಒಂದು ಏನ್ ಗೊತ್ತಿರ್ಬೇಕಂದ್ರೆ ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂದ್ರೆ ಏನು ಗೊತ್ತಿರಬೇಕು. ವಾಟ್ ವಿ ಮಸ್ಟ್ ನೋ ಇಸ್ ವಾಟ್, partial functional dependency. Okay, now let us see what is partial functional dependency. X, Y, these are the two attributes. Okay, and one more attribute is Z. Okay, one more attribute is Z. Now here
x y tends to z. This is a functional dependency. This is a functional dependency. X and y both are determining the value. ಎರಡು ಕೂಡಿಸಿ ಏನಾಗ್ತೈತಿ z value determine ಆಗ್ತೈತಿ. But actually what happens, z is not depending upon both values. Z is only depending upon the x. Depending upon the x. ಅಂದ್ರೆ ಏನು, z the value x ಮತ್ತು y ಎರಡು ಕೂಡಿಸಿ ಡಿಟರ್ಮೈನ್ ಮಾಡ್ತಾರ. ಆದ್ರೆ ಇದು z ದ ವ್ಯಾಲ್ಯೂ ಓನ್ಲಿ x ನ ವ್ಯಾಲ್ಯೂ ನೋಡ್ಕೊಂಡು ಕೂಡ ನಾವು ಡಿಟರ್ಮೈನ್ ಮಾಡಬಹುದು. ಈ ಫಂಕ್ಷನಲ್ ಡಿಪೆಂಡೆನ್ಸಿ ಏನಂತ ಹೇಳ್ರಿ, ಇಟ್ ಈಸ್ ಕಾಲ್ಡ್ ಎಸ್ ಅ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಬಿಕಾಸ್ z is depending upon x, only depending upon x. If we exclude y, still this functional dependency holds. ಈಗ x y ಕೂಡಿಸಿ z ವ್ಯಾಲ್ಯೂ ಡಿಟರ್ಮೈನ್ ಆಗ್ತೈತಿ, ಮಾತ್ರ y ತೆಗೆದ್ರೂ ಕೂಡ ಏನಾಗ್ತೈತಿ, ಆ x z ವ್ಯಾಲ್ಯೂ ಡಿಟರ್ಮೈನ್ ಮಾಡ್ತೈತಿ. ಅದಕ್ಕೆ ಈ ಫಂಕ್ಷನಲ್ ಡಿಪೆಂಡೆನ್ಸಿ ಏನ ಕರೀತಾರೆ ಹೇಳ್ರಿ, ಇಟ್ ಈಸ್ ಕಾಲ್ಡ್ ಎಸ್ ಅ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಬಿಕಾಸ್ the z is partially depending upon the x and y, because even after removing y from this left hand side, still x can determine the value of z. Partial functional dependency ತಿಳಿತು ಅಥವಾ ಇಲ್ಲ? Okay, one example ತಗೊಂಡು ಹೇಳ್ತೇನೆ. Now here ಇಲ್ಲಿ ಫಂಕ್ಷನಲ್ ಡಿಪೆಂಡೆನ್ಸಿ ನೋಡ್ರಿ, ಸ್ಟೂಡೆಂಟ್ ಅಂಡ್ ಸಬ್ಜೆಕ್ಟ್ ಎರಡು ಕೂಡಿಸಿ ಯಾತ್ರ ವ್ಯಾಲ್ಯೂ ಡಿಟರ್ಮೈನ್ ಮಾಡ್ತಾರೆ, ಏಜ್ ದ ವ್ಯಾಲ್ಯೂ ಡಿಟರ್ಮೈನ್ ಮಾಡ್ತಾರೆ. ಸೊ ಬೋತ್ ಸ್ಟೂಡೆಂಟ್ ಅಂಡ್ ಸಬ್ಜೆಕ್ಟ್ determines the value of age. Determines the value of age. This is a functional dependency. ಈ ಫಂಕ್ಷನಲ್ ಡಿಪೆಂಡೆನ್ಸಿ ಏನಂತಾರ ಅಂದ್ರೆ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತಾರ. ಏನಂತಾರ? ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಯಾಕಂದ್ರೆ ಈಗ ನಾವು ಏಜ್ ಹೇಳ್ಬೇಕಾದ್ರ ಸ್ಟೂಡೆಂಟ್ ಅಷ್ಟೇ ಸಾಕೋದಿಲ್ಲ, ಸಬ್ಜೆಕ್ಟ್ ಅವಶ್ಯಕತೆ ಐತಿ. ಹೇಳ್ರಿ, ಯಾರಾದ್ರೆ ಹೇಳ್ತೀರಿ? ಈಗ ಏಜ್ ಹೇಳ್ಬೇಕಾದ್ರ ಸ್ಟೂಡೆಂಟ್ ಮತ್ತು ಸ್ಟೂಡೆಂಟ್ ಹೆಸರು ಮತ್ತು ಸಬ್ಜೆಕ್ಟ್ ಎರಡು ಬೇಕಾಗ್ತಿತ್ತು, ಅಥವಾ ಓನ್ಲಿ ಸ್ಟೂಡೆಂಟ್ ಅಷ್ಟು ಗೊತ್ತಾದ್ರೆ ಸಾಕು? ಸ್ಟೂಡೆಂಟ್ ಅಷ್ಟು ಗೊತ್ತಾದ್ರೆ ಸಾಕಲ್ಲ. ಈಗ ಈ ಫಂಕ್ಷನಲ್ ಡಿಪೆಂಡೆನ್ಸಿ ಸಬ್ಜೆಕ್ಟ್ ಕಾಮಾ ಸ್ಟೂಡೆಂಟ್ ಡಿಟರ್ಮೈನ್ಸ್ ದ ವ್ಯಾಲ್ಯೂ ಆಫ್ ಏಜ್ ಈಸ್ ಕಾಲ್ಡ್ as which functional dependency? Partial functional dependency. ಅದಕ್ಕೆ ಏನ್ ಕರೀತಾರೆ ಹೇಳ್ರಿ? It is called as a partial functional dependency. ಇದರ ಅರ್ಥ ಏನಂದ್ರೆ, when you wanted to bring a relation, in this case this relation, ಈ ಟೇಬಲ್ ಏನೈತಿ ಫಸ್ಟ್ ನಾರ್ಮಲ್ ಫಾರ್ಮ್ ದಾಗ ಐತಿ ಇಲ್ಲ ಹೇಳ್ರಿ ನನಗೆ ಮೊದಲ. ಈ ರಿಲೇಷನ್ ಫಸ್ಟ್ ನಾರ್ಮಲ್ ಫಾರ್ಮ್ ದಾಗ ಐತಿ ಅಥವಾ ಇಲ್ಲ? ಫಸ್ಟ್ ನಾರ್ಮಲ್ ಫಾರ್ಮ್ ದಾಗ ಐತಿ. ಆದ್ರೆ ಈಗ ಇಲ್ಲಿ ಒಂದು ಫಂಕ್ಷನಲ್ ಡಿಪೆಂಡೆನ್ಸಿ ಏನೈತಿ, ಸ್ಟೂಡೆಂಟ್ ಅಂಡ್ subject determines the value of age is a functional dependency exist into this relation. ಹಿಂಗಾಗಿ ಇಲ್ಲಿ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಐತಿ. ಹಿಂಗಿದ್ದಾಗ ಈ ರಿಲೇಷನ್ ಸೆಕೆಂಡ್ ನಾರ್ಮಲ್ ಫಾರ್ಮ್ ದಾಗ ಐತಿ ಅಥವಾ ಇಲ್ಲ? ಸೆಕೆಂಡ್ ನಾರ್ಮಲ್ ಫಾರ್ಮ್ ಏನ್ ಹೇಳ್ತೈತಿ ಅಂದ್ರ, ದೇರ್ ಶುಡ್ ನಾಟ್ ಬಿ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ರಿಲೇಷನ್ ಅಲ್ಲಿ ಯಾವುದು ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಇರಬಾರ್ದು. ಈಗ ಇಲ್ಲಿ ಐತಿ ಅಥವಾ ಇಲ್ಲ? ಈ ಟೇಬಲ್ ದಾಗ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಐತಿ ಅಥವಾ ಇಲ್ಲ? Age and student, age and subject is determining the value of age. So that's why there is a partial functional dependency exist. ಅವಾಗ ಏನ್ ಮಾಡ್ಬೇಕಂದ್ರ, ಅವಾಗ ಈ ರಿಲೇಷನ್ ಅನ್ನ, ಸೊ ಈ ಪರ್ಟಿಕ್ಯುಲರ್ ರಿಲೇಷನ್ ಅನ್ನ ಏನ್ ಮಾಡ್ಬೇಕು, ದಿಸ್ ರಿಲೇಷನ್ ಶುಡ್ ಬಿ
ಡಿಕಂಪೋಸ್ಡ್. ಇದು ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಇಟ್ ಶುಡ್ ಬಿ ಡಿಕಂಪೋಸ್ಡ್ ಇಂಟು ಟೂ ರಿಲೇಷನ್ಸ್. ಏನ್ ಮಾಡ್ಬೇಕು, ಟೂ ರಿಲೇಷನ್ R1 ಅಂಡ್ R2. ಏನ್ ಮಾಡ್ಬೇಕು ಹೇಳ್ರಿ, ದಿಸ್ ರಿಲೇಷನ್ ಅನ್ನ ಎರಡು ರಿಲೇಷನ್ ಅಲ್ಲಿ ಡಿವೈಡ್ ಮಾಡಬೇಕು. ಒಂದ್ರಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ಒಂದು ಟೇಬಲ್ ಅಲ್ಲಿ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇರಬೇಕು. ಯಾವ್ದಿರ್ಬೇಕು ಏನು, ಇದ್ರೊಳಗೆ ಒಂದ್ ಟೇಬಲ್ ಅಲ್ಲಿ R1 ದಾಗ ಏನಿರ್ಬೇಕು ಹೇಳ್ರಿ, ಸ್ಟೂಡೆಂಟ್ ಮತ್ತು ಸಬ್ಜೆಕ್ಟ್ ಅಷ್ಟೇ ಇರಬೇಕು. ಏನಿರ್ಬೇಕು, ಸ್ಟೂಡೆಂಟ್ ಮತ್ತು ಸಬ್ಜೆಕ್ಟ್ ಇರಬೇಕು R1 ಒಳಗ. ಮತ್ತು R2 ಒಳಗೆ ಏನಿರ್ಬೇಕು, ಸೆಕೆಂಡ್ ರಿಲೇಷನ್ ಏನಿರ್ಬೇಕು, ಸ್ಟೂಡೆಂಟ್ ಮತ್ತು ಏಜ್ ಅಷ್ಟೇ ಇರಬೇಕು. ಅದಕ್ಕಾಗಿ ನೋಡ್ರಿ, ಈಗ ಏನ್ ಮಾಡ್ತೀವಿ, ದ ನ್ಯೂ ಟೇಬಲ್. ಸೊ ಸ್ಟೂಡೆಂಟ್ ಏಜ್ ಒಂದ್ ಟೇಬಲ್ ದಾಗ ಹಾಕೋದು, ಮತ್ತೆ ಇನ್ನೊಂದು ಟೇಬಲ್ ದಾಗ ಏನ್ ಹಾಕೋದು, ಸ್ಟೂಡೆಂಟ್ ಮತ್ತು ಸಬ್ಜೆಕ್ಟ್. ತಿಳಿತೇನಿಲ್ಲ? ಸೆಕೆಂಡ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ದಾಗ ಏನ್ ಹೇಳ್ತೈತಿ ಅಂದ್ರ, ಸೆಕೆಂಡ್ ನಾರ್ಮಲ್ ಫಾರ್ಮ್ ಏನ್ ಇಟ್ ಸ್ಟೇಟ್ಸ್ ದಟ್ ದ ರಿಲೇಷನ್ ಶುಡ್ ನಾಟ್ ಹ್ಯಾವ್ ಅ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಇರಬಾರ್ದು. ಅಂದ್ರೆ ಏನ, ಯಾವ್ದಾದ್ರ ನಾನ್ ಕೀ ಅಟ್ರಿಬ್ಯೂಟ್ ಅಂದ್ರೆ ದ ಅಟ್ರಿಬ್ಯೂಟ್ ಹೂಸ್ ವ್ಯಾಲ್ಯೂ ಈಸ್ ರಿಪೀಟಿಂಗ್ ಈಸ್ ಕಾಲ್ಡ್ ಎಸ್ ಅ ನಾನ್ ಕೀ. ಇದು ಕೂಡ ನಾನ್ ಕೀ ಅಟ್ರಿಬ್ಯೂಟ್ ಐತಿ ನೋಡ್ರಿ. ನಾನ್ ಕೀ ಅಂದ್ರೆ ಏನ, ಪ್ರೈಮರಿ ಕೀ ಇರದೇ ಇರುವ ಅಟ್ರಿಬ್ಯೂಟ್. ಈಗ ಇದು ಸ್ಟೂಡೆಂಟ್ ಪ್ರೈಮರಿ ಕೀ ಇಲ್ಲ, ಹೌದಾ, ಏಜ್ ಪ್ರೈಮರಿ ಕೀ ಇಲ್ಲ. ಈ ಸ್ಟೂಡೆಂಟ್ ಪ್ರೈಮರಿ ಕೀ ಐತೆ ನೋಡ್ರಿ, ಇದು ಅಡ್ಯಾಮ ಬರದೈತಿ, ಇದು ಪ್ರೈಮರಿ ಕೀ ಇಲ್ಲ, ಹೌದಾ. ಏಜ್ ಪ್ರೈಮರಿ ಕೀ ಐತೆನ, ಇದ್ರೂ ಇಲ್ಲ, ಇದ್ರೂ ಏನಿಲ್ಲ, ಪ್ರೈಮರಿ ಕೀ ಇಲ್ಲ. ನೋಡ್ರಿ ಏನೈತಿ, ಸಬ್ಜೆಕ್ಟ್ ಕೂಡ ಏನೈತಿ, ಸಬ್ಜೆಕ್ಟ್ ಬಯಾಲಜಿ ಮ್ಯಾಥ್ಸ್ 3 ಸಲ ರಿಪೀಟ್ ಆಗೈತಿ. 3 ಸಲ ರಿಪೀಟ್ ಆಗೋದ್ರಿಂದ ಏನೈತಿ ಹೇಳ್ರಿ, ಸಬ್ಜೆಕ್ಟ್ ಕೂಡ ಪ್ರೈಮರಿ ಕೀ ಅಲ್ಲ. ಹಿಂಗ ಆಗೋದ್ರಿಂದ ಏನಾಗ್ತೈತಿ, ಬಹಳಷ್ಟು ಸಮಸ್ಯೆ ಉಂಟಾಗುತ್ತವೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಇಂತ ಯಾವ್ದಾದ್ರೂ ಒನ್ ನಾನ್ ಕೀ ಅಟ್ರಿಬ್ಯೂಟ್, ಎ ಈಸ್ ಆಲ್ಸೋ ನಾನ್ ಕೀ, ಎಸ್ ಈಸ್ ಆಲ್ಸೋ ನಾನ್ ಕೀ ಅಂಡ್ ದಿಸ್ ಸಬ್ಜೆಕ್ಟ್ ಇಸ್ ಆಲ್ಸೋ ನಾನ್ ಕೀ. ಯಾವ್ದಾದ್ರು ನಾನ್ ಕೀ ಅಟ್ರಿಬ್ಯೂಟ್ ಇನ್ನೊಂದು ನಾನ್ ಕೀ ಅಟ್ರಿಬ್ಯೂಟ್ ಮೇಲೆ ಡಿಪೆಂಡ್ ಇತ್ತಂದ್ರ ಅದಕ್ಕೆ ಏನಂತಾರ, ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತಾರ. ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಏನಾಗ್ತೈತಿ ಅಂದ್ರ, ಇಲ್ಲಿ ಏನಾಗ್ತೈತಿ, ಯಾವ್ದಾದ್ರು ನಾನ್ ಕೀ ಅಟ್ರಿಬ್ಯೂಟ್ ಇನ್ನೊಂದು ನಾನ್ ಕೀ ಅಟ್ರಿಬ್ಯೂಟ್ ಮೇಲೆ ಡಿಪೆಂಡ್ ಇರ್ತೈತಿ. ಹಿಂಗಾಗಿ ಈ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಬರ್ತೈತಿ. ಅದಕ್ಕಾಗಿ ಏನ್ ಮಾಡ್ಬೇಕು ಹೇಳ್ರಿ, ಸಿಂಪ್ಲಿ ಡಿಕಂಪೋಸ್. ಏನ್ ಮಾಡ್ಬೇಕು ಹೇಳ್ರಿ, ಡಿಕಂಪೋಸ್ the relation into how many relations, 2 relations. Okay, so one relation will have the left hand side. Okay, left hand side one relation ದಾಗ ಇರಬೇಕು. ಆಮೇಲೆ ಇನ್ನೊಂದು ರಿಲೇಷನ್ ದಾಗ ಏನಿರ್ಬೇಕು, ಯಾವ್ದು ಒಂದು ಫಂಕ್ಷನಲ್ ಡಿಪೆಂಡೆನ್ಸ್ ಐತಿತ್ತಲ್ಲ, ಸೊ ಎಸ್ ಟೆನ್ಸ್ ಟು ಎ, ಅದಷ್ಟ ಏನ್ ಮಾಡ್ಬೇಕು, ಇನ್ನೊಂದು ರಿಲೇಷನ್ ದಾಗ ತಗೋಬೇಕು. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಒಂದು ಸ್ಟೂಡೆಂಟ್ ಡಿಪೆಂಡ್ ಏಜ್ ಡಿಪೆಂಡ್ಸ್ ಅಪಾನ್ ದ, ಸೊ ಎಕ್ಸ್ ಟೆನ್ಸ್ ಟು ವೈ ಮೇಲೆ ಒಂದು ನಾವು ಒಂದು ಸೆಪರೇಟ್ ರಿಲೇಷನ್ ಮಾಡಿದೇವಿ. ಅಂದ್ರೆ ಸ್ಟೂಡೆಂಟ್ ಡಿಟರ್ಮೈನ್ಸ್ ದ ವ್ಯಾಲ್ಯೂ ಆಫ್ ಏಜ್, ಇದಕ್ಕೆ ಒಂದು ಟೇಬಲ್ ತಯಾರು ಮಾಡಿದೀವಿ. ಆಮೇಲೆ ಇನ್ನೊಂದು ಟೇಬಲ್ ದಾಗ ಏನ್ ತಯಾರು ಮಾಡಿದೇವಿ ಹೇಳ್ರಿ, ಹಿಯರ್ ವಿ ಹ್ಯಾವ್ ಕೆಪ್ಟ್ ಸ್ಟೂಡೆಂಟ್ ಅಂಡ್ ಸಬ್ಜೆಕ್ಟ್ ಇನ್ ಟು ದ ಲೆಫ್ಟ್ ಹ್ಯಾಂಡ್. ದಿಸ್ ವಾಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಅಂಡ್ ದಿಸ್ ವಾಸ್ ದ ಸ್ಟೂಡೆಂಟ್ ಅಂಡ್ ಏಜ್. ದಟ್ ಈಸ್ this is called as a it is not a partial functional dependency, it is a full functional dependency. It is called as a full functional dependency. Okay, now next third normal form ಏನಾಯ್ತಲ್ಲ, ನಾವು ಮುಂದಿನ ಕ್ಲಾಸ್ ಅಲ್ಲಿ ಕಲಿಯೋಣ. Still then, so we will ಇಲ್ಲಿ questions ಇಲ್ಲ, so we will stop here in the today what we have seen. Let me summarize within just 1 minute 2 minutes ಅಲ್ಲಿ summarize ಮಾಡ್ತೇನೆ. ಇಲ್ಲಿ ಏನೇನ್ ನೋಡಿದೇವೆ ಹೇಳ್ರಿ. First, we have seen what is functional dependency. Functional dependency is a constraint between two set of attributes. Okay, ಎರಡು set of attributes ನಡುವಿಂದ ಒಂದು functional dependency ಇರ್ತದೆ. So it is denoted by x tends to y. What is x and what is y? X is also set of attributes and y is also set of attributes. So how to read this one? ಹೆಂಗ್ read ಮಾಡಬೇಕು? X determines the value of y, or how to read this one, y is functionally depending upon x. Okay, next ಇಲ್ಲಿ ನಾವು functional dependency definition ನೋಡಿದೀವಿ. Okay, functional dependency is denoted by x tends to y, so which is x is one set of attribute and another is y is another subset of attributes. Both are related to one relation, that is r. ಇದು ಏನ್ ಹೇಳ್ತೈತಿ ಅಂದ್ರೆ ಎರಡು ಟಪ್ಪಲ್ ಅಲ್ಲಿ x ವ್ಯಾಲ್ಯೂ ಸೇಮ್ ಇತ್ತಂದ್ರೆ, ಓಕೆ,
y ವ್ಯಾಲ್ಯೂನು ಕೂಡ ಏನಿರ್ತೈತಿ ಸೇಮ್ ಇರ್ತೈತಿ. ಓಕೆ, ನೆಕ್ಸ್ಟ್ ನಾರ್ಮಲೈಸೇಷನ್ ಅಂದ್ರೆ ಏನ್ ನೋಡಿದೀವಿ. ವಾಟ್ ಇಸ್ ನಾರ್ಮಲೈಸೇಷನ್? ನಾರ್ಮಲೈಸೇಷನ್ ಇಸ್ ಅ process of decomposing relation into two or more relation based on the primary keys and functional dependency. How many types of functional dependency say normalizations are there? 6 normal form are there: 1f, 2nf, 3nf, bcnf, 4nf, and 5th nf. Okay, so whenever we say that normal form, ಪ್ರತಿಯೊಂದು ನಾರ್ಮಲ್ ಫಾರ್ಮ್ ಅಲ್ಲಿ ಕೆಲವೊಂದಿಷ್ಟು ಸೆಟ್ ಆಫ್ ಕಂಡೀಷನ್ಸ್ ಇದಾವ. ಫಸ್ಟ್ ನಾರ್ಮಲ್ ಫಾರ್ಮ್ ಬರಬೇಕಾದ್ರೆ ಒಂದಿಷ್ಟು ಕಂಡೀಷನ್ ಇದಾವ. ಸೆಕೆಂಡ್ ನಾರ್ಮಲ್ ಫಾರ್ಮ್ ಬರಬೇಕಾದ್ರೆ ಫಸ್ಟ್ ನಾರ್ಮಲ್ ಫಾರ್ಮ್ ಪ್ಲಸ್ ಸೆಕೆಂಡ್ ನಾರ್ಮಲ್ ಫಾರ್ಮ್. ಹಿಂಗ ಪ್ರತಿಯೊಂದು ನಾರ್ಮಲ್ ಫಾರ್ಮ್ ಬರಬೇಕಾದ್ರೆ 6 ಸೆಮಿಸ್ಟರ್ ಬರಬೇಕಾದ್ರೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇನ್ಕೂ ಮಾಡ್ಕೋತಾ ಹೋದ ಸೆಮಿಸ್ಟರ್ ತನಕ ಇರ್ತಕ್ಕಂತ 5th ಸೆಮಿಸ್ಟರ್ ತನಕ ಏನ್ ಮಾಡ್ಬೇಕು, ನಾವು ಪಾಸ್ ಆಗಿರ್ಬೇಕು. ಅವಾಗ ನಾವು 6 ಸೆಮಿಸ್ಟರ್ ಪಾಸ್ ಆಗ್ತೀವಿ. ಫಸ್ಟ್ ನಾರ್ಮಲ್ ಫಾರ್ಮ್ ಏನ್ ಹೇಳ್ತೈತಿ ಅಂದ್ರ ಇಲ್ಲಿ ಯಾವುದು ಮಲ್ಟಿ ವ್ಯಾಲ್ಯೂಡ್ ಅಥವಾ ಕಾಂಪೋಸಿಟ್ ಅಟ್ರಿಬ್ಯೂಟ್ ಇರಬಾರ್ದು. ಇದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದು ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಒಂದ್ ಸೆಪರೇಟ್ ರೋ ತಯಾರು ಮಾಡ್ಬೇಕು, ಅಥವಾ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಒಂದು ರಿಲೇಷನ್ ಒಳಗ ಮತ್ತು ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಇನ್ನೊಂದು ರಿಲೇಷನ್ ಒಳಗ ಇಡಬೇಕು. ಸೆಕೆಂಡ್ ನಾರ್ಮಲ್ ಫಾರ್ಮ್ ಏನ್ ಹೇಳ್ತೈತಿ ಅಂದ್ರೆ ದೇರ್ ಶುಡ್ ನಾಟ್ ಬಿ ಅ ಪಾರ್ಷಿಯಲ್ ಫಂಕ್ಷನ್ ಡಿಪೆಂಡೆನ್ಸಿ. ಪಾರ್ಷಿಯಲ್ ಫಂಕ್ಷನ್ ಡಿಪೆಂಡೆನ್ಸಿ ಇದ್ರ ಏನ್ ಮಾಡ್ಬೇಕು ಹೇಳ್ರಿ, decompose the relation into two relation. One relation should have left hand side and another should have a relation with full functional dependency. Full functional dependency ಇನ್ನೊಂದು ಒಂದು ರಿಲೇಷನ್ ಮಾಡಬೇಕು ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ನೊಂದು ರಿಲೇಶನ್ಶಿಪ್ ಫಾರ್ಮ್ ಮಾಡಬೇಕು. So we will stop here. In tomorrow's class we will see third NF, which is most important, third NF and BCNF. Okay, ಅಷ್ಟು ನೋಡ್ಕೊಂಡು ಈ ಚಾಪ್ಟರ್ ನ ಮುಗಿಸೋಣ. Okay, till then take care, bye bye, and follow the ನಾನು ಈ ಪರ್ಟಿಕ್ಯುಲರ್ PPT ಗಳಿದಾವಲ್ಲ ನಿಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ. ಈಗಾಗಲೇ ಮತ್ತೆ ಬೇಕಾದ್ರೆ ಶೇರ್ ಮಾಡ್ತೀನಿ. ನೀವು ಹಿಂದ್ ಸ್ಕ್ರೋಲ್ ಮಾಡ್ಕೋತ ಹೋದ್ರೆ ಈ PPT ಗಳನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ನೀವು ಎಲ್ಲಾರು ಈಗ ನಾ ಕಳಿಸಿದ ಲಿಂಕ್ ಮೇಲೆ ಅಪ್ಲೈ ಮಾಡ್ರಿ. ಮತ್ತು 5-6 ಕಂಪನಿಯಲ್ಲಿ ಕರೆದಾರ, ಎಲ್ಲಾರು ಎಲಿಜಿಬಲ್ ಇದ್ದೀರಿ. ನೀವು ಕ್ಯಾನ್ ಗೆಟ್ ದ ಜಾಬ್. Don't miss that chance. Later you will not get the chance. Okay, thank you, take care, bye bye. Thank you.